ಕೇಳಿಸ್ತಾ ಇದೆ ನೀವು ಸರ್ ವಕೀಲ ಸಾಹೇಬ್ರೆ ಸ್ವಲ್ಪ ಹಿಂದ್ಗಡೆ ಬಂದ್ಬಿಡ್ರಿ ಕ್ಯಾಮ್ರಾ ಇರ್ತಾವ ನೀವೇನು ಹೇಳಂಗಿಲ್ಲ ಹಿಂಗೆ ಅವಾಗ ಸ್ವಾಮೀಜಿಗೆ ನಂಗೆ ಏನು ಮಾಡೋಕ್ಕಾಗಲ್ಲ. ಅಷ್ಟೊಳಗ ಅದ್ರಾಗ ಈ ಬೇಡಿಕೆಯನ್ನು ಸರ್ಕಾರ ಆಲ್ರೆಡಿ ಬಿಲ್ಲು ಇವತ್ತು ಕ್ಯಾಬಿನೆಟ್ ಬರ್ತಾ ಇದೆ. ಪರಮ ಪೂಜ್ಯ ಸಿದ್ದರಾಮನಪುರಿ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತೇನು ಕಾನೂನು ತಿದ್ದುಪಡಿ ಬಗ್ಗೆ ಹೋರಾಟ ಮಾಡ್ತಾ ಇದ್ರಿ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಪಶು ಸಂಗೋಪನಾ ಸಚಿವರಾದ ವೆಂಕಟೇಶ್ ಅವರು ಸಾಕಷ್ಟು ನಿನ್ನೆ ರಾತ್ರಿ ಹೊತ್ತಿನಲ್ಲಿ ಚರ್ಚೆ ಮಾಡಿ ಅದನ್ನ ಇವತ್ತು ಕ್ಯಾಬಿನೆಟ್ ನಲ್ಲಿ ಪಾಸ್ ಮಾಡಿ ನಾಡ್ದು ಇದು ವಿಧಾನಸಭೆಯಲ್ಲಿ ನಿರ್ಣಯ ಮಾಡಿ ಆದೇಶ ಹೊರಡಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ನಮ್ಮ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂತಲ್ಲ, ಮುಖ್ಯಮಂತ್ರಿಗಳು ಸುಮಾರು ದಿನಗಳಿಂದ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು. ಹೋದ ತಿಂಗಳ 2-3 ತಿಂಗಳ ಹಿಂದೆ ಕ್ರೀಡಾರನ್ನೆಲ್ಲ ಕರೆದು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ನಮ್ಮ ಮಂತ್ರಿಗಳಾದ ವೆಂಕಟೇಶ್ ಸಾಹೇಬ್ರ ಜೊತೆ ಸಂವಾದ ಮಾಡಿ ಆ ನಿಟ್ಟಿನಲ್ಲಿ ಯಾವ ರೀತಿ ಕಾನೂನು ತರಬೇಕು, ಆ ಕಾನೂನು ತೊಡಕಾಗಬಾರ್ದು, ಕಾನೂನಿಂದ ಬೇರೆಯವ್ರಿಗೆ ತೊಂದರೆನೂ ಆಗಬಾರ್ದು ಮತ್ತು ನಿಮಗೂ ತೊಂದರೆ ಆಗಬಾರ್ದು ಅನ್ನೋಂಥ ದೃಷ್ಟಿಯಲ್ಲಿ ಸಾಕಷ್ಟು ನೀವೇನು ಪೂಜ್ಯ ಗುರುಗಳು ತಮ್ಮ ಪರವಾಗಿ ಏನು ಬೇಡಿಕೆ ಇಟ್ಟಿದ್ದಾರೋ ಅದನ್ನೆಲ್ಲ ಅವರು ಚರ್ಚೆ ಮಾಡಿದ್ದಾರೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಪಾಸ್ ಆಗ್ತದೆ. ನಮ್ಮ ನಿರ್ದೇಶಕರು, ನಮ್ಮ MD ಅವರು, ನಮ್ಮ ವೆಂಕಟೇಶ್ ಮಾನ್ಯ ಪಶು ಸಂಗೋಪನಾ ಕಾರ್ಯದರ್ಶಿ ಅವರು ಕೂಡ ಬಂದಿದ್ದಾರೆ. ನಮ್ಮ ರಾಮಚಂದ್ರಪ್ಪಣ್ಣ ಅವರು ಇದ್ದಾರೆ. ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಅರ್ಜಿಯನ್ನು ಸ್ವೀಕಾರ ಮಾಡಿ ನಾವು ಮಾನ್ಯ ಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತೀವಿ. ತಮ್ಮೆಲ್ಲರ ಪರವಾಗಿ ನಾನು ಈ ರಾಜ್ಯ ಕರ್ನಾಟಕ ಪ್ರದೇಶ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಈ ಇದನ್ನು ಸ್ವೀಕಾರ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ತರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ